ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸರ್ ನಿಮ್ಮ ಹೆಸರು? ಸರ್ ಭಾನುಪ್ರಕಾಶ್ ಸರ್. ನಾನು ಕನ್ಸಲ್ಟೆಂಟ್ ಭೂವಿಜ್ಞಾನಿಯಾಗಿ ಅಥವಾ ಕನ್ಸಲ್ಟೆಂಟ್ ಜಿಯಾಲಜಿಸ್ಟಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಸರ್ ಒಂದು ಲಾಸ್ಟ್ 8 ವರ್ಷದಿಂದ ನಾನು ಈಗ ಕನ್ಸಲ್ಟೆಂಟ್ ಜಿಯಾಲಜಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಈಗ 2020ರಲ್ಲಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡಲ್ಲೂ ನಾನು ವರ್ಕ್ ಮಾಡಿದ್ದೆ, ಕೇಂದ್ರೀಯ ಅಂತರ್ಜಲ ಮಂಡಳಿಯಲ್ಲೂ. ಸೊ ಈಗ ಒಂದು ವರ್ಷದಿಂದ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಸರ್ ನಾನು. ಸರ್, ಈ 2024ರ ಒಂದು ಪ್ರಸ್ತುತ ದಿನಗಳಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ಸರ್, ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೀರಿಗೆ ಸಾಕಷ್ಟು ಕೊರತೆ ಇದೆ. ರೈತರು ನೀರಿಗೋಸ್ಕರ ಹಾಹಾಕಾರ ಪಡ್ತಾ ಇದ್ದಾರೆ. ಮಳೆಯ ಕೊರತೆ ಆಗಿದೆ, ಅಂತರ್ಜಲದ್ದು ಕೂಡ ಸಮಸ್ಯೆ ಆಗಿದೆ. ರೈತರು ಈಗ ಎಲ್ಲೆಂದರಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸ್ತಾ ಇದ್ದಾರೆ ಸರ್. ಈ ಕೊಳವೆ ಬಾವಿ ಕೊರೆಸೋ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಏನೇನು ಪದ್ಧತಿಗಳನ್ನ ಅನುಸರಿಸ್ತಾರೆ ಮತ್ತು ರೈತರು ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅಂತ ಒಂದಷ್ಟು ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಿ ಸರ್. ಸರ್, ಪ್ರಸ್ತುತ ಈಗ ಏನಾಗಿದೆ ಅಂತಂದರೆ ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ. ಸೊ ಈಗ ಆ್ಯಕ್ಚುಲಿ ಬೇಸಿಗೆ ಆಗಿರೋದ್ರಿಂದ ಈಗ ನೀರನ್ನು ವಾಟರ್ ಟೇಬಲ್ ಅಂತ ನೀರಿನ ಮಟ್ಟ, ಅಂತರ್ಜಲ ಮಟ್ಟ ನಮಗೆ ಕೆಳಗಡೆ ಹೋಗಿರುತ್ತೆ. ಭೂಮಿಯಿಂದ ಕೆಳಗಡೆಗೆ ಏನು ಒಂದು ವಾಟರ್ ಟೇಬಲ್ ಅಂತ ಕರಿತೀವಿ, ಆ ಸ್ಟ್ಯಾಟಿಕ್ ವಾಟರ್ ಟೇಬಲ್ಗಿಂತ ಕೆಳಗಡೆ ಹೋಗಿರುತ್ತೆ. ನಾವು ಬೇಸಿಗೆ ಕಾಲದಲ್ಲಿ ಏನು ಬೋರ್ವೆಲ್ ಕೊರಿಸ್ತೀವಿ, ಇದು ನಮಗೆ ಲೈಫ್ ಲಾಂಗ್ ನಿಂತ್ಕೊಳ್ಳುವಂಥ ವಾಟರ್ ಟೇಬಲ್ ಇದು. ಅಂದರೆ ನಿಮ್ಮ ಮಾತಿನ ಅರ್ಥ, ಬೇಸಿಗೆ ಕಾಲದಲ್ಲಿ ನೀರಿನ ಸೆಲೆಗಳನ್ನ ಗುರುತಿಸಿ ಕೊಳವೆ ಬಾವಿಗಳನ್ನ ಕೊರೆಸೋದು ದೀರ್ಘಕಾಲ ಬಾಳಿಕೆ ಬರುತ್ತಾ? ಹೌದು ಸರ್. ಬೇಸಿಗೆ ಕಾಲದಲ್ಲಿ ಕೊರೆಸೋದ್ರಿಂದ ನಮಗೆ ಆಕ್ಚುಲಿ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಮಳೆಗಾಲದಲ್ಲಿ ಮಾಡಿಸಿದ್ರೆ ನೀರಿನ ಮಟ್ಟ ಮೇಲ್ಗಡೆ ಬಂದಿರುತ್ತೆ. ಸೊ ನಮ್ಗೆ ವೇರಿಯೇಷನ್ ಆಗುತ್ತೆ. ಈಗ ಕೆಲವೊಂದು ಬೋರ್ವೆಲ್ಗಳು ಈಗೆಲ್ಲ ಡ್ರೈ ಆಗ್ತಾ ಇದಾವೆ. ಏನಕ್ಕೆ ಅಂತಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಮಳೆಗಾಲದಲ್ಲಿ ಕೊರೆಸಿರ್ತಾರೆ. ಸೊ ಅದರಿಂದ ಕೆಳಗಡೆ ಹೋಗಿರುತ್ತೆ. ಈಗ ನೀರಿನ ಅಂಶ ಎಲ್ಲ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿರುತ್ತೆ. ಈಗ ನೀರು ಎಲ್ಲ ಡ್ರಾಪ್ ಹೊಡಿತಾ ಇದೆ. ನಾವು ಈಗ ಕೆಲವೊಂದು ಕಡೆ ಹೋದಾಗೆಲ್ಲ ಹೇಳ್ತಾರಲ್ಲ, ಸೊ ಸರ್ ನಮ್ಗೆ ಈಗ ಗ್ಯಾಪ್ ಬರ್ತಾ ಇದೆ ನೀರು ಅಂತ ಹೇಳ್ತಾ ಇದ್ದಾರೆ. ಎಷ್ಟಡಿ ಕೊರೆಸಿದೆ ಅಂದರೆ 100 ಅಡಿ 120 ಅಡಿ ಸರ್, ಅವಾಗ ನೀರು ಚೆನ್ನಾಗಿ ಬಂತು ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಡೀಪ್ ಹೋದಷ್ಟು, ಡೀಪ್ ಅಂದರೆ ಒಂದು 400-300 ಅಡಿ ಅಂದರೆ ಕೆಲವೊಂದು ಏರಿಯಾಗೆ ಸೀಮಿತ ಆಗಿರುತ್ತೆ. ಆ ಏರಿಯಾಗಳಲ್ಲಿ ಇಷ್ಟಿಷ್ಟು ಲೆವೆಲಲ್ಲಿ ಹೋದರೆ ವಾಟರ್ ಟೇಬಲ್ ಟಚ್ ಆಗ್ತೀವಿ ನಾವು. ಸೊ ಆ ಟೇಬಲ್ ಟಚ್ ಆದಾಗ ನಮ್ಗೆ ಅಲ್ಲಿ ಏನು ನೀರು ಬರುತ್ತೋ ಅದು ನಮಗೆ ಲೈಫ್ ಲಾಂಗ್ ಬರೋ ರೀತಿ ಮಾಡುತ್ತೆ, ದೀರ್ಘ ಬಾಳಿಕೆ ಬರೋ ರೀತಿ ನಮಗೆ ಅನುಕೂಲ ಆಗುತ್ತೆ. ನಾವು ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಮಾಡಿಸೋದು ಮಾತ್ರ ನಮಗೆ ಆ್ಯಸ್ ಎ ಜಿಯಾಲಜಿಸ್ಟ್ ನಾವು ಹೇಳೋದೇನು ಅಂದರೆ, ರೈತರು ಯಾರೇ ಆಗಿರಲಿ ಬೋರ್ವೆಲ್ ಕೊರೆಸಬೇಕು ಅಂದರೆ ಬೇಸಿಗೆ ಕಾಲ ಸೂಟೇಬಲ್. ಸರ್, ನಮ್ಮ ಬೋರ್ವೆಲ್ನ ಅಂದರೆ ನೀರಿನ ಸೆಲೆಗಳನ್ನ ಗುರುತಿಸಲಿಕ್ಕೆ ಸ್ಥಳೀಯವಾಗಿ ಕೆಲ ರೈತರುಗಳು ಅಕ್ಕಪಕ್ಕದಲ್ಲಿರುವಂಥ ಸ್ಥಳೀಯರನ್ನ ಸಂಪರ್ಕಿಸ್ತಾರೆ. ತೆಂಗಿನಕಾಯಿ ಇರ್ಬೋದು, ಅಥವಾ ಕೀಗಳಿರ್ಬೋದು, ಅಥವಾ ಯಾವುದೋ ಕಡ್ಡಿಗಳನ್ನೂ ಕೂಡ ಬಳಸ್ತಾರೆ. ಮತ್ತು ಅತ್ಯಾಧುನಿಕವಾಗಿ ಯಾರೋ ಚಿತ್ರದುರ್ಗ ತುಮಕೂರು ಭಾಗದಲ್ಲಿ ವಿದೇಶದಿಂದ ಯಾವುದೋ ಒಂದು ಡಿಟೆಕ್ಟಿಂಗ್ ಮಾಡುವಂಥ ಒಂದು ಮೀಟರ್ ತರಿಸಿದ್ದೀವಿ ಅಂತ ಕಾರಲ್ಲೇ ಬಂದು ಕೂಡ ಏನೇನೋ ಮಾಡ್ತಾರೆ ಸರ್. ನಮಗೆ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇಲ್ಲ. ನಮ್ಮ ರೈತರಿಗೂ ಕೂಡ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಇದರಲ್ಲಿ ಯಾವುದು ಸಾಚಾತನ ಇದೆ, ರೈತರು ಯಾವುದನ್ನು ನಂಬೇಕು ಸರ್? ಸರ್, ಈಗ ನೀವು ಹೇಳೋದ ಪ್ರಕಾರ ಪ್ರೆಸೆಂಟ್ ಈಗ ಇದೇ ಟ್ರೆಂಡಿಂಗಲ್ಲಿರೋದು. ಏನಕ್ಕೆ ಅಂತಂದರೆ ತೆಂಗಿನಕಾಯಿ ಮತ್ತು ಕಡ್ಡಿ ಇದ್ರಲ್ಲೆಲ್ಲ ಮಾಡ್ತಾ ಇದ್ದಾರೆ, ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ಇದೆಲ್ಲಕ್ಕಿಂತ ನಾನು ಹೇಳೋದು, ಇಷ್ಟೆಲ್ಲ ನಾವು ಏನು ಯೂಸ್ ಮಾಡ್ತೀವಿ ಇದೆಲ್ಲಕ್ಕಿಂತ ನಮ್ಮ ಅನುಭವ ಇದರಲ್ಲಿ ಮುಖ್ಯ ಆಗುತ್ತೆ ಸರ್. ನಾವು ಫೀಲ್ಡಲ್ಲಿ ಎಷ್ಟು ವರ್ಷ ಓಡಾಡಿದ್ದೀವಿ, ಯಾವ ರೀತಿ ತಿಳ್ಕೊಂಡಿದ್ದೀವಿ, ಭೂಮಿ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಂಡಿದ್ದೀವಿ, ಯಾವ ಕಲ್ಲಿದ್ದರೆ ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಮುಖಾಂತರ ಮಾತ್ರ ನಾವು ಹೇಳೋಕೆ ಅನುಭವದ ಮುಖಾಂತರ ಮಾತ್ರ ಹೇಳ್ಬೇಕು ಸರ್. ಸೊ ಈಗ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡೋದು, ಈಗ ನನಗೆ ಒಂದು 10 ಲಕ್ಷ ರೂಪಾಯಿದು 15 ಲಕ್ಷ ರೂಪಾಯಿದು ಎಕ್ವಿಪ್ಮೆಂಟ್ ತಂದು ಕೊಡ್ತಾರೆ ಮಾಡಿ ಅಂತ ಅಂದ್ಬಿಟ್ಟು, ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಏನಕ್ಕೆ ಹಿಂಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದು ಕಡೆ ತಗೊಂಡೋಗಿ ಇಟ್ಬಿಟ್ಟು ಅದು 15 ಲಕ್ಷ ರೂಪಾಯಿ ಎಕ್ವಿಪ್ಮೆಂಟು ರೀಡಿಂಗ್ ತಗೊಂಡ್ರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಸುಮ್ಮನೆ ತಗೊಬಂದು ನಾವು ಪ್ಲಾಟ್ ಮಾಡಿ ಕೊಟ್ಟರೆ ಅದು ವೇಸ್ಟು ಸರ್. ಈಗ ತೆಂಗಿನಕಾಯಿ ಮಾಡೋನು ಅದೇ ಜಾಗ ಕರ್ಕೋಗಿ ಕೊಡ್ತಾರೆ, ಅಲ್ಲಿ ನಾವು ಹೇಳೋದಕ್ಕಿಂತ 100 ಅಡಿಲಿ ನೀರು ಬಂದ್ಬಿಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾ 2 ಮೆಥಡು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಫೈನಲ್ ಅಕೌಂಟ್ ಆಗೋದೇ ಅನುಭವ ಸರ್. ಇನ್ನೊಂದೇನು ಅಂದರೆ, ನೀರಿನ ಸೆಲೆನ ನಾವು ಯಾವ ರೀತಿ ಹುಡುಕ್ತೀವಿ. ಈಗ ನೀರಿನ ಸೆಲೆ ಇರೋ ಕಡೆ ನಾವು ಕರೆಕ್ಟಾಗಿ ಹುಡುಕಿ ಕೊಟ್ಟರು ಮಾತ್ರ ಅವು ಸಕ್ಸಸ್ ಆಗುತ್ತೆ. ಸುಮ್ಮನೆ ಸಿಕ್ಕ ಕಡೆ ಎಲ್ಲ ನಾವು ಕೊಡೋಕೆ ಹೋದರೆ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಮೇಯ್ನಾಗಿ ಎಡುತ್ತಾ ಇರೋದು ಜನಗಳು ನೋಡಿ, ಇದರಲ್ಲೇ ಸರ್ ಎಡುತ್ತಾ ಇರೋದು. ಯಾಕಂದರೆ ಅನುಭವ ಕಡಿಮೆ ಇರುತ್ತೆ. ಸೊ ಏನೋ ಯಾರೋ ಒಬ್ರು ಮಾಡಿರ್ತಾರೆ, ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ, ಅದ್ರ ಮುಖಾಂತರ ತಂದು ಇಲ್ಲಿ ಮಾಡಿಸ್ತಾರೆ. ಸೊ ಇಲ್ಲಿ ಫೇಲ್ಯೂರ್ ಆಗುತ್ತೆ. ಯಾಕಂದರೆ ಇವರು ಅಪ್ಲೈ ಮಾಡಿರೋದು ಆ ಜಾಗಕ್ಕೆ ಏನು ಬೇಕು ಆ 12 ದಿನ ಅದು ಅಪ್ಲೈ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದಾಗ ಇಲ್ಲಿ ಯಾಕಂದರೆ ರಾಕು ಒಂದು ಪೋರ್ಷನಿಗೆ ಇನ್ನೊಂದು ಕಡೆಗೆ ಒಂದೇ ರೀತಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸರ್, ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಕಡೆ ಬಂದಾಗ ಇಲ್ಲಿ ಅದೇ ಮೆಥಡ್ ಇಲ್ಲಿ ಅಪ್ಲೈ ಮಾಡಕ್ಕೆ ಹೋಗ್ತಾರೆ, ಇಲ್ಲಿ ಫೇಲ್ಯೂರ್ ಆಗುತ್ತೆ.
ಸೊ ಮೇಜರಾಗಿ ನಡೀತಾ ಇರೋದೇ ಇದು ಸರ್ ಇಲ್ಲಿ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಒಂದು ಭೌಗೋಳಿಕ ಪರಿಸ್ಥಿತಿಗೂ ಬೇರೆ ಬೇರೆ ರಾಜ್ಯಗಳು ಭೌಗೋಳಿಕ ಪರಿಸ್ಥಿತಿಗೂ ಶಿಲಾಪದರದ ರಚನೆ, ಮಣ್ಣು ಇವೆಲ್ಲ ಬೇರೆ ಬೇರೆ ವ್ಯತ್ಯಾಸಗಳಿರುತ್ತೆ ಸರ್. ಹೌದು ಸರ್. ನೀವು ಬೇರೆ ರಾಜ್ಯದಲ್ಲೆಲ್ಲರೂ ಹೋಗಿ ನೀರಿನ ಸೆಲೆನ ಗುರುತಿಸಿದ್ದೀರಾ? ಸರ್ ನಾನು ರೀಸೆಂಟಾಗಿ ಕಾಸರಗೋಡ್ಗೆ ಹೋಗಿದ್ದೆ. ಒಂದು 3 ಇಯರ್ಸ್ ಬ್ಯಾಕು ನಾನು ತಮಿಳ್ನಾಡು ಹೋಗಿದ್ದೆ. ಸೊ ಗುರುತಿಸಿದ್ದೀವಿ ಸರ್, ಸಕ್ಸಸ್ ಆಗಿದೆ, ಚೆನ್ನಾಗಿ ನೀರು ಬಂದಿದೆ. ಫೋನ್ ಮಾಡ್ತಾರೆ ಈಗ ಅದಕ್ಕೋಸ್ಕರ ತಮಿಳ್ನಾಡಲ್ಲಿ ಮಾಡಿದೆ, ಈಗ ಕಾಸರಗೋಡಿಗೆ ಕರೆದಿದ್ರು, ಕಾಸರಗೋಡಲ್ಲಿ ಹೋಗಿ ಮಾಡಿದೆ. ಈಗ ಅಲ್ಲಿ ಮತ್ತೆ ಈ ಮಂತಲ್ಲಿ ಡ್ರಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅಲ್ಲಿ ನೀರು ಚೆನ್ನಾಗಿ ಬಂತು ಅಂತಂದರೆ ಮತ್ತೆ ಮುಂದಕ್ಕೆ ಹೋಗ್ತೀವಿ ಸರ್. ನಾವು ಹಂಗೆ ಹೋಗ್ತಾ ಇದ್ದೀನಿ ಸರ್, ನಾನು ಬೇರೆ ಬೇರೆ ಸ್ಟೇಟಲ್ಲೂ ಹೋಗ್ತಾ ಇದ್ದೀನಿ. ಸೊ ನೀರಿನ ಮಟ್ಟ ಏನು ಅಂತಂದರೆ ಅದೇ ಸರ್ ನಾನು ಹೇಳೋದು ಅನುಭವ ಅಷ್ಟೇ ಸರ್ ವರ್ಕ್ ಆಗೋದು. ನಾವು ಫೀಲ್ಡಲ್ಲಿ ಹೆಂಗೆ ತಿಳ್ಕೊಂಡಿರ್ತೀವಿ, ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಇದಿಷ್ಟೇ ಸರ್ ವರ್ಕ್ ಆಗೋದು. ಒಬ್ಬ ಯಾರು ಏನು ಓದಿರೋನು ತೆಂಗಿನಕಾಯಲ್ಲಿ ಮಾಡ್ತಾನೆ ಅಂದರೆ ಅದು ಅವನು ಅನುಭವ ಸರ್. ಅದು ಎಲ್ಲ ಓದಿದ್ದು ಈಗ ಎಷ್ಟೋ ಜನ ಜಿಯಾಲಜಿ ಓದಿರ್ತಾರೆ, ಪಾಪ ಅವ್ರ ಅನುಭವ ಕಡಿಮೆ. MSc ಮಾಡಿರ್ತಾರೆ ಸ್ಟೂಡೆಂಟ್ಗಳು. ಸೊ ಅವ್ರಿಗೆ ಅನುಭವ ಎಲ್ಲೂ ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದಿಲ್ಲ. ಈಗ ಜಿಯಾಲಜಿಸ್ಟ್ ಅಂದ ತಕ್ಷಣ ನೀನು ಏನು ಮಾಡಿದ್ಯಪ್ಪ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಜನಗಳು. ನಾನು ಜಿಯಾಲಜಿ ಮಾಡಿದ್ದೀನಿ ಅಂತಂದ ತಕ್ಷಣ ನಿಮ್ಗೆ ಬೋರ್ವೆಲ್ ಪಾಯಿಂಟ್ ಮಾಡಕ್ಕೆ ಬರೋ ಫಸ್ಟ್ ಕ್ವಶನ್ ಕೇಳೋದೇ ಅದು ಸರ್. ಜಿಯಾಲಜಿ ಮಾಡಿದ್ದೀವಿ ಅಂತಂದ ತಕ್ಷಣ ನಿಮ್ಗೆ ಬೋರ್ವೆಲ್ ಪಾಯಿಂಟ್ ಮಾಡಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆವಾಗ ಕೆಲವು ಹುಡುಗರು ಅಥವಾ ಯಾರೋ ಸ್ಟೂಡೆಂಟ್ಗಳು ಏನಂತಾರೆ, ಇಲ್ಲ ನಮ್ಗೆ ಬರಲ್ಲ ಅಂತಂತಾರೆ. ಏನಕ್ಕೆ ಅಂತಂದರೆ ಅವ್ರಿಗೆ ಅದ್ರ ಅನುಭವ ಆಗಿರೋದಿಲ್ಲ ಸರ್. ಸೊ ಅನುಭವ ಇಲ್ಲಿ ಮೇಯ್ನ್ ವರ್ಕ್ ಆಗೋದೇ ಅನುಭವ ಸರ್ ಅಷ್ಟೇ. ಫೀಲ್ಡಲ್ಲಿ ಎಷ್ಟು ವರ್ಷ ನಾವು ಓಡಾಡಿದ್ದೀವಿ ಇಷ್ಟೇ ನಮ್ಗೆ ವರ್ಕ್ ಆಗೋದು ಸರ್. ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು 30-31 ಜಿಲ್ಲೆ ಇದೆ ಅಲ್ವ ಸರ್? ಭೌಗೋಳಿಕವಾಗಿ ಒಂದು ಜಿಲ್ಲೆಗೂ ಇನ್ನೊಂದು ಜಿಲ್ಲೆಗೂ ಮಣ್ಣು ಮತ್ತು ಶಿಲಾಪದರ ವ್ಯತ್ಯಾಸ ಇರುತ್ತೆ ಸರ್? ಸರ್ ಹೌದು ಸರ್, ತುಂಬ ವ್ಯತ್ಯಾಸ ಇದೆ. ಈಗ ನಾವು ಬೆಳಗಾಂ ಸೈಡ್ ಹೋದರೆ ನಮಗೆ ಅಲ್ಲಿ ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ನಮ್ಮ ಈ ಕಡೆ ಸೌತ್ ಸೈಡ್ ಬಂದರೆ ಇಲ್ಲಿ ಗ್ರಾನೈಟಿಕ್ ನೈಸ್ ಅಂತ ಕರಿತೀವಿ. ಅಂದರೆ ಡೆಕ್ಕನ್ ಟ್ರ್ಯಾಪ್ ಅಂತಂದರೆ ಅಲ್ಲಿ ತುಂಬ ಗಟ್ಟಿಕಲ್ಲಿ ಇರುತ್ತೆ, ಬೆಸಾಲ್ಟ್ ಏರಿಯಾ ಅದು. ಸೊ ನಮ್ಮ ಈ ಕಡೆ ಬಂದರೆ ಇಲ್ಲಿ ಗ್ರಾನೈಟಿಕ್ ನೈಸು. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ ಸರ್. ಸೌತ್ ಡಿಫ್ರೆಂಟು, ನಾರ್ತ್ ಡಿಫ್ರೆಂಟು. ಮತ್ತು ಇದರಲ್ಲೂ ಏನಾಗುತ್ತೆ ಅಂತಂದರೆ ಈಗ ಕೆಲವೊಂದು ಕಡೆ ಡಾಲರೈಟ್ ಅಂತ ಕರಿತೀವಿ. ಈಗ ಜನರಲ್ ಆಗಿ ಆಡು ಭಾಷೆಯಲ್ಲಿ ಕರಿಬೇಕು ಅಂತಂದರೆ ಅವು ಕಲ್ಲನ್ನ ಕರಿಕಲ್ಲು ಅಂತ ಕರಿತೀವಿ. ಈ ಚಾಮರಾಜನಗರ ಇದೆಲ್ಲ ಕರಿಕಲ್ಲು ಫೇಮಸ್ ಇದೆ. ಸೊ ಈ ಕಡೆ ಎಲ್ಲ ಏನಾಗ್ತಾ ಇದೆ ಅಂತಂದರೆ ಈ ಕರಿಕಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಅದು ಒಂದು ಕಾಂಪೌಂಡ್ ರೀತಿ ಸರ್, ಬ್ಯಾರಿಯರ್ ಕಾಂಪೌಂಡ್ ರೀತಿ. ಅದೇನು ಮಾಡುತ್ತೆ ಅಂತಂದರೆ ಒಂದು ಕಡೆ ನೀರನ್ನ ಅದು ಹರಿಯಕ್ಕೆ ಬಿಡಲ್ಲ. ಒಂದು ಕಡೆಯಿಂದ ಬಂದದ್ದು ಈ ಕಡೆಗೆ ತಡೆಯುತ್ತೆ, ಈ ಕಡೆಯಿಂದ ಬರೋ ನೀರನ್ನ ಇಲ್ಲಿ ತಡೆಯುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯಕ್ಕೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಜನಗಳು ಈಗ ತೆಂಗಿನಕಾಯಿ, ನಾನು ಮೇಜರಾಗಿ ಹೇಳ್ಬೇಕು ಅಂದರೆ ಈಗ ತೆಂಗಿನಕಾಯಿದು ನೀವು ಹೇಳಿದ್ರಿ. ಸೊ ಆ ತೆಂಗಿನಕಾಯಿದು ಏನಾಗುತ್ತೆ ಅಂದರೆ ಕರಿಕಲ್ ಮೇಲೆ ವರ್ಕ್ ಆಗ್ತಾ ಇದೆ. ಜನಗಳು ಆಲ್ಮೋಸ್ಟ್ ಆಲ್ ಎಡುತ್ತಾ ಇರೋದು ಈ ಜಾಗದಲ್ಲಿ ಸರ್. ಕರಿಕಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಅಲ್ಲಿ ಪಾಯಿಂಟ್ ಕೊಡ್ತಾರೆ, ಡ್ರಿಲ್ ಮಾಡ್ತಾರೆ, ನೀರು ಬರಲ್ಲ ಅಲ್ಲಿ. ಏನಕ್ಕೆ ಅಂದರೆ ಅದು ಕಾಂಪೌಂಡ್ ರೀತಿ. ಈ ಕಡೆ ಬರೋ ನೀರು ಈ ಕಡೆ ಬರೋ ನೀರು ಈ ಕಡೆಗೆ ತಡೆದಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯಕ್ಕೆ ಬಿಡಲ್ಲ ಅದು. ಯಾಕಂದರೆ ಅದರಲ್ಲಿ ಪೋರಾಸಿಟಿ, ಪೋರ್ಮೇಬಿಲಿಟಿ ಎರಡು ಕಡಿಮೆ ಬರೋದಿಲ್ಲ ಅದರಲ್ಲಿ. ನಿಮ್ಗೆ ಅದರಲ್ಲಿ ಏನಾದ್ರು ಕರಿಕಲ್ಲಲ್ಲಿ ಬಿರ್ಕಿದ್ರೆ ಅದರಲ್ಲಿ ಬಿರ್ಕ್ ಬರಲ್ಲ. ಅಕಸ್ಮಾತ್ ಬಂದರೆ ಆ ಜಾಗದಲ್ಲಿ ನೀವು ಡ್ರಿಲ್ ಮಾಡಿದ್ರೆ ನೀರು ಸಿಗುತ್ತೋ ಹೊರತು ನೀವು ಅದರಲ್ಲಿ 1000 ಅಡಿ ಹೋದ್ರೂ ನೀರು ಬರಲ್ಲ ಸರ್. ಮೇಜರಾಗಿ ಈ ರಾಕ್ ಟೈಪ್ ಇರೋ ಕಡೆ ಸ್ವಲ್ಪ ಹುಷಾರಾಗಿ, ಅದು ಕಾಯಲ್ ಮಾಡಿರೋರು ಆಗ್ಬೋದು ಅಥವಾ ನಮ್ಮ ಜಿಯಾಲಜಿಸ್ಟ್ಗಳಾಗ್ಬೋದು, ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಮಾಡ್ಬೇಕು ಸರ್ ಈ ಪ್ಲೇಸಲ್ಲಿ. ಹಂಗಾದ್ರೆ ಮಾತ್ರ ಸಕ್ಸಸ್ ರೇಟ್ ಇರುತ್ತೆ ಸರ್. ಸರ್, ನಮ್ಮ ರೈತರಿಗೆ ಈ ಕೇಸಿಂಗ್ ಪೈಪ್ಗಳ ಬಗ್ಗೆ ಆಗಲಿ, ಈ ಶಿಲಾಪದರಗಳ ರಚನೆಗಳ ಬಗ್ಗೆ ಆಗಲಿ ನಾಲೆಡ್ಜ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಏನಾದರೂ ಈ ಒಂದು ವಿಚಾರದ ಬಗ್ಗೆ ಯಾವುದಾದ್ರೂ ಒಂದು ಇಲಾಖೆನ ಏನಾದ್ರು ಸ್ಥಾಪನೆ ಮಾಡಿದೆ ಸರ್? ಸರ್ ಹೌದು ಸರ್. ನಾವು ಇಂಗ್ಲೀಷಲ್ಲಿ ಹೇಳ್ಬೇಕು ಅಂದರೆ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಂತರ್ಜಲ ಸರ್ವೇಕ್ಷಣಾ ಇಲಾಖೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ ಸರ್ ಇದು. ಒಂದು ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಬೋರ್ಡ್ ಅಂದರೆ ಗ್ರಾಮೀಣ ನೈರ್ಮಲ್ಯ ಕುಡಿಯೋ ನೀರು ಇಲಾಖೆ, ಅದರಲ್ಲೂ ಇರುತ್ತೆ. ಮತ್ತು ಅಂತರ್ಜಲ ಸರ್ವೇಕ್ಷಣಾ ಇಲಾಖೆ ಅಂತ ಸಪ್ರೇಟ್ ಇದೆ ಸರ್. ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ ಅದು. ನಾವು ಇಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬಂದು ಬೋರ್ವೆಲ್ ಪಾಯಿಂಟ್ ಮಾಡ್ಕೊಡ್ತಾರೆ ಸರ್. ಅದು ಆ್ಯಕ್ಚುಲಿ ಕಡಿಮೆ ರೇಟ್ ತೊಗೋತಾರೆ ಅವರು. ಹೇಳ್ಬೇಕು ಅಂದರೆ ಈಗ ತೆಂಗಿನಕಾಯಿ ಇದ್ರಲ್ಲೆಲ್ಲ ಮಾಡಿಸ್ತಾ ಇದ್ದಾರಲ್ಲ, ಸೊ ಇದು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಏನು ಅಂದರೆ ಲೇಟ್ ಆಗ್ಬೋದು, ಮಾಡೋ ಪ್ರೊಸೀಜರ್ ಎಲ್ಲ ಸೈಂಟಿಫಿಕ್ ಆಗಿ ಮಾಡ್ತಾರೆ, ಲೇಟ್ ಆಗುತ್ತೆ. ಏನಕ್ಕೆ ಅಂದರೆ ಅವ್ರಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ ಸೇವಾ ಸಿಂಧುಲಿ. ಸೊ ಇದರಿಂದ ಅದು ಲೇಟ್ ಆಗ್ತಾ ಇದೆ. ಯಾಕಂದರೆ ಅವ್ರ ಆರ್ಡರ್ ಪ್ರಕಾರನೇ ಹೋಗ್ಬೇಕು. ಯಾರೋ ಒಬ್ರು ಫೋನ್ ಮಾಡಿದ್ರು ಒಂದು ಸಡನ್ನಾಗಿ ಹೋಗೋಕ್ಕಾಗಲ್ಲ. ಸೊ ಈ ಅಂತರ್ಜಲ ಇಲಾಖೆನ ರೈತರುಗಳು ಬಳಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಸೈಂಟಿಫಿಕ್ ಆಗಿ ಮಾಡೋದ್ರಿಂದ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಆಮೇಲೆ ಕೆಲವೊಂದು ಕಡೆ ನೀರು ಬಂತು, ನೀರು ಹೋಯ್ತು, ಇಲ್ಲ ನೀರೇ ಬರಲಿಲ್ಲ ಅಂತ ಆ ರೀತಿ ಯೋಚನೆ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಸರ್. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಇಲಾಖೆ ಅದು ದೊಡ್ಡ ಮಟ್ಟದಲ್ಲಿ ಇಲ್ಲ ಅದು, ಆದರೆ ಅದರ ಇಲಾಖೆದು ಸ್ಟ್ರೆಂತ್ ಕಡಿಮೆ ಇದೆ. ಹೌದು ಸರ್. ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇದೆಯಾ ಅದು? ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಇದೆ ಸರ್ ಅದು. ತಾಲೂಕು ಕೇಂದ್ರಗಳಲ್ಲಿ ಇಲ್ಲ? ತಾಲೂಕಲ್ಲಿ ಇಲ್ಲ ಸರ್ ಅದು. ಅವರ ಸಂಪರ್ಕಿಸಕ್ಕೆ ಯಾವ್ದಾರ ದೂರವಾಣಿ ಅಥವಾ ಟೋಲ್ ಫ್ರೀ ನಂಬರ್ ಏನಾರು ಇದೆಯಾ ಸರ್ ಅದು? ಸರ್ ಸಿಗುತ್ತೆ ಸರ್ ಅದು. ಹೌದಾ?
ಸರ್, ಈ ಕೊಳವೆ ಬಾವಿಗಳು ಕೊರೆಸ್ಬೇಕಾದ್ರೆ ಈ ಕೇಸಿಂಗ್ ಪೈಪ್ಗಳನ್ನ ಹಾಕ್ತಾರಲ್ಲ ಸರ್, ಅದು ಹಾಕುವಂಥ ಒಂದು ವೈಜ್ಞಾನಿಕವಾದಂಥ ಮಾನದಂಡ ಏನು ಅಂತ ನಮ್ಮ ರೈತರುಗಳಿಗೆ ಎಷ್ಟು ಜನ ಗೊತ್ತಿಲ್ಲ ಸರ್. ಆ ಬೋರು ಕೊರೆಯುವಂಥವ್ರು ಹೇಳದ್ದೇ ಅಂತಿಮ, ಅವ್ರು ಹೇಳದ್ದೇ ವೇದವಾಕ್ಯ ಆಗಿರುತ್ತೆ. ಅಲ್ಲಿ ಒಬ್ಬ ಬಡ ರೈತ ಕಷ್ಟಪಟ್ಟು ಸಾಲ ಮಾಡಿ ಹಾಕ್ಸ್ತಾ ಇರ್ತಾನೆ, ಆತನಿಗೆ ಸರಿಯಾದಂಥ ಒಂದು ತಿಳುವಳಿಕೆ ಇರಲ್ಲ ಸರ್. ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ಈಗಿನ ಇದರಲ್ಲಿ ಕೇಸಿಂಗ್ ಅನ್ನೋದು ಒಂದು ಬಿಸ್ನೆಸ್ ಆದಂಗೆ ಆಗಿದೆ ಸರ್. ಆ್ಯಕ್ಚುಲಿ ಇದು ಡ್ರಿಲ್ಲಿಂಗ್ನವರು ಕೆಲವೊಬ್ಬರು ಬೇಕು ಅಂತ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಏನೋ ಸುಮ್ಮನೆ ಹೊಡಿಬೇಕು ಅಂತ ಹೊಡಿತಾ ಇದ್ದಾರೆ. ಏನಾಗಿದೆ ಅಂತಂದರೆ ಈ ಕೇಸಿಂಗ್ನದು ದೊಡ್ಡ ಇಶ್ಯೂ ಆಗ್ತಾ ಇದೆ ಇತ್ತೀಚೆಗೆ. ಯಾಕಂದರೆ ಕೆಲವೊಂದು ಕಡೆ ನಾನೇ ನೋಡಿದ್ದೀನಿ. ಏನೇನಾಗ್ತಾ ಇದೆ ಅಂದರೆ 2 ಕೇಸಿಂಗ್ ಆಗ್ತಾ ಇದ್ದಾರೆ. ಒಂದು 4-6.5 ಹಾಕಿದ್ರೆ ಇನ್ನೊಂದು 8 ಆಗ್ತಾ ಇದ್ದಾರೆ, 8 ಇಂಚ್ದು. ಸೊ 2 ಕೇಸಿಂಗ್ ಒಂದು ಬೋರ್ವೆಲ್ಗೆ 2 ಕೇಸಿಂಗ್ ಅವಶ್ಯಕತೆ ಇಲ್ಲ ಸರ್. ಅವ್ರು ಹೇಳೋ ಪ್ರಕಾರ ಏನು ಅಂದರೆ ಕುಸಿಯುತ್ತೆ ಅಂತ ಹೇಳ್ತಾರೆ. ಕುಸಿಯುತ್ತೆ ಅಂತ ಹೇಳಿದ್ಮೇಲೆ 1 ಕೇಸಿಂಗ್ ಹಾಕಿದ್ಮೇಲೆ ಅದರ ಅವಶ್ಯಕತೆ ಅಷ್ಟೇ ಮುಗೀತು. 2 ಕೇಸಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಸರ್. ಒಂದೇನು ಅಂತಂದರೆ ಕೇಸಿಂಗ್ ಹಾಕೋ ಉದ್ದೇಶ ಏನು ಅಂತಂದರೆ ನಮ್ದು ಏನು ಭೂಮಿ ಮೇಲ್ಗಡೆ ಈ ಲೂಸ್ ಕಲ್ಲು ಅಥವಾ ವೆದರ್ಡ್ ಆಗಿರುತ್ತೆ ಅಂತ ಹೇಳ್ತೀವಿ, ಸಾಫ್ಟ್ ಸಾಯಿಲು ಅಥವಾ ಸಾಫ್ಟ್ ರಾಕು, ಅವೇನಾಗಿರುತ್ತೆ ಆ ಕೇಸಿಂಗ್ ಹಾಕ್ಲಿಲ್ಲ ಅಂದ್ರೆ ಅದು ಕುಸಿಯೋ ಚಾನ್ಸ್ ಇರುತ್ತೆ. ಸೊ ಇದು ಕುಸಿಯೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸುತ್ತ ಪ್ರೊಟೆಕ್ಟ್ ರೀತಿ, ಇದು ಕಾಂಪೌಂಡ್ ರೀತಿ, ಅದನ್ನ ತಡೆಯೋದಕ್ಕೋಸ್ಕರ ಕೇಸಿಂಗ್ ಹಾಕೋದು ಅಷ್ಟೇ. ನಮಗೆ ಗಟ್ಟಿ ಕಲ್ ಬಂದ್ಮೇಲೆ ಈಗ ಈ ನಮ್ಮ ಕರ್ನಾಟಕ ಬಂದು ಗ್ರಾಂಡೆಟಿಕ್ ಟೆರೇನ್ ಅಂತ ಕರಿತೀವಿ, ಸರಿನಾ? ಸೊ ಇಲ್ಲಿ ನಮ್ಗೆ ಗಟ್ಟಿ ಕಲ್ಲು ಆರಾಮಾಗಿ ಸಿಗುತ್ತೆ. ಆ ಗಟ್ಟಿ ಕಲ್ ಬಂದ್ಮೇಲೆ ನಾವು ಅಷ್ಟಕ್ಕೆ ನಿಲ್ಸೋದು ಅನುಕೂಲ, ಉತ್ತಮ. ಅದು ಇಲ್ಲ ಅಂತಂದ್ರೆ ಕೇಸಿಂಗ್ನವರು ಗಟ್ಟಿ ಕಲ್ ಸಿಕ್ಕಿದ್ರು ಹೊಡಿತಾ ಇರ್ತಾರೆ. ಬೋರ್ವೆಲ್ನವರು ಕೇಸಿಂಗ್ ಅಲ್ಲಿ ದುಡ್ಡು ಮಾಡ್ತಾ ಇದಾರೆ ಸರ್. 2 ಕೇಸಿಂಗ್ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಮಾಡ್ತಾ ಇದಾರೆ. ಯಾಕಂದ್ರೆ ನಾನೇ ಕಣ್ಣಾರ ನೋಡಿದೀನಿ, 2-3 ಕಡೆ ನೋಡಿದೀನಿ ನನ್ನ ಕಣ್ಣಾರ. ಸರ್, ಉದಾಹರಣೆಗೆ ಒಂದು 200 ಅಡಿ ಕೊಳವೆ ಬಾವಿ ಕೊರೆಸ್ತಾರಲ್ಲ ಸರ್, ಕೇಸಿಂಗ್ ಪೈಪು ಎಷ್ಟು ಅಡಿವರೆಗೂ ಅವಶ್ಯಕತೆ ಇರುತ್ತೆ ಸರ್? ಸರ್, ಡಿಪೆಂಡಿಂಗ್ ಅಪಾನ್ ಲ್ಯಾಂಡ್ ಸರ್. ಈಗ ಒಂದೊಂದು ಪ್ಲೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ಗಡೆನೆ ಗಟ್ಟಿ ಕಲ್ ಇರುತ್ತೆ, ಆರ್ಡರ್ ರಾಕ್ ಅಂತ ಹೇಳ್ತೀವಿ. ಈಗ ನಾವು ಗುಂಡ್ಲುಪೇಟೆ ಸೈಡ್ ಹೋದ್ರೆ ಅಲ್ಲಿ ಆರ್ಡರ್ ರಾಕ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಆ ಕಡೆ ಈ ಗ್ರಾನೈಟಿಕ್ ನೈಸ್ ಅನ್ನೋದು ರಾಕು, ಅಂದ್ರೆ ನಾವು ಆಡು ಭಾಷೆಯಲ್ಲಿ ಕರಿಬೇಕು ಅಂದ್ರೆ ಜಲ್ಲಿಕಲ್ಲು ಅಂತ ಹೇಳ್ತೀವಿ. ಸೊ ಈ ಜಲ್ಲಿಕಲ್ಲು ಅನ್ನೋದು ಭೂಮಿ ಮೇಲ್ಗಡೆನೆ ಸಿಗ್ತಾ ಇದೆ ಆ ಕಡೆ, ಅದಕ್ಕೆ ಆ ಕಡೆ ಎಲ್ಲ ಕ್ವಾರಿಗಳು ಜಾಸ್ತಿ ಇದಾವೆ. ಸೊ ಅಲ್ಲೆಲ್ಲ ಕೇಸಿಂಗ್ಗಳು ಕಡಿಮೆ ತಗೊಳುತ್ತೆ. ಈಗ ನಾವು ನದಿ ಹತ್ರಕ್ಕೆ ಬಂದ್ರೆ, ಈಗ ಈ ಇದು ನರಸೀಪುರ ಈ ಕಡೆ ನದಿ ಹತ್ರಕ್ಕೆ ಬಂದ್ರೆ ಅಲ್ಲೆಲ್ಲ ಒಂದು 120-120 ಅಡಿ ತನಕ ತಗೊಳುತ್ತೆ. ಏನಕ್ಕೆ ಅಂದ್ರೆ ಮರಳಿರುತ್ತೆ ಅಲ್ಲಿ. ಸೊ ಲೂಸ್ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಕುಸಿಯೋ ಚಾನ್ಸು ಜಾಸ್ತಿ ಇರುತ್ತೆ. ಈ ಗಟ್ಟಿ ಕಲ್ಲಿರೋ ಕಡೆ ಏನಾಗುತ್ತೆ ಅಂದ್ರೆ ನಮಗೆ 20 ಅಡಿ 40 ಅಡಿ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ಸೊ ಇದನ್ನ ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಷ್ಟಕ್ಕೆ ನಿಲ್ಸಿದ್ರೆ ಅವ್ರಿಗೇನು ವರ್ಕೌಟ್ ಆಗಲ್ಲ. ಈಗ ಡ್ರಿಲ್ಲಿಂಗ್ ಮಾಡಕ್ ಬಂದಿರೋರಿಗೆ ಇಷ್ಟಕ್ಕೆ ನಿಲ್ಸಿದ್ರೆ ಏನು ವರ್ಕೌಟ್ ಆಗಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾ ಇದಾರೆ ಅವರು 40 ಅಡಿ ತಗೊಳ್ಳೋ ಜಾಗಕ್ಕೆ 60 ಅಡಿ 70 ಅಡಿ ಹಿಂಗೆ ಡ್ರಿಲ್ ಮಾಡ್ತಾ ಇದಾರೆ. ಸೊ ಇದ್ರ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ಅವ್ರಿಗೆ ದುಡ್ಡು ಬೇಕು, ಅದಕ್ಕೋಸ್ಕರ. ಈಗ ಕೇಸಿಂಗ್ ಅಲ್ಲಿ ದುಡ್ಡು ಸರ್, ಬೋರ್ವೆಲ್ನವ್ರಿಗೆ. ಬೇರೆದ್ರಲ್ಲಿ ಯಾವ್ದ್ರಲ್ಲೂ ದುಡ್ಡು ಸಿಗಲ್ಲ ಅವ್ರಿಗೆ. ಈಗೇನ್ ಡ್ರಿಲ್ಲು ಈಗ 100-105 ರೂಪಾಯಿನೋ ಏನೋ ಮಾಡ್ತಾ ಇದಾರೆ. ಸೊ ಒಂದು ಡ್ರಿಲ್ ಮಾಡ್ತಾರೆ, ಡ್ರಿಲ್ ಮಾಡಿದಾಗ ಅಲ್ಲಿ ಏನು ಸಿಗೋದಿಲ್ಲ ಅವ್ರಿಗೆ. ಕೇಸಿಂಗಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಇದೊಂದು ಬಿಸ್ನೆಸ್ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್. ಸರ್, ಈಗ ನಾವು ಅಂತರ್ಜಲದ ನೀರನ್ನು ಹೆಚ್ಚೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಆ ನೀರು ಯಾವಾಗಲೂ ಖಾಲಿ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಂದರೆ ನಾವು ಏನು ಮಾಡ್ಬೇಕು ಸರ್? ಸರ್, ಇದು ತುಂಬ ಒಳ್ಳೆಯದು ಇದು ಪ್ರಶ್ನೆ ಸರ್ ಇದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಫೇಸ್ ಈಗ ಎಲ್ಲರಿಗೂ ಜನಗಳಿಗೆ ಇದು ಅನುಭವಕ್ಕೆ ಬರ್ತಾ ಇದೆ. ಇದನ್ನ ಟ್ರೆಂಡಲ್ಲಿ ಇದೆ ಇದು. ಏನಕ್ಕೆ ಅಂತಂದರೆ ಎಲ್ಲ ಕಡೆನೂ ನೀರಿನ ಮಟ್ಟ ಕೆಳಗಡೆ ಹೋಗಿದೆ. ಸೊ ಈಗ ಜನಗಳಿಗೆ ಅರಿವಾಗ್ತಾ ಇದೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಈಗಲೂ ಜನಗಳಿಗೆ ತಿದ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಮುಂದಿನ ಜನ್ರೇಷನ್ನು, ಮುಂದಿನ ಪೀಳಿಗೆಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ ಸರ್ ಇದು. ಈಗ ನೀವು ಕೇಳೋಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ ನಾವೀಗ ಒಂದು ನಮ್ಮ ಮನೆಯೇ ಅಂತ ತೊಗೊಳ್ಳಿ, ನಾವು ಒಂದು ಟ್ಯಾಂಕಿಗೆ ನೀರು ತುಂಬಿಸ್ತೀವಿ, ಸರಿನಾ ಸರ್? ನಮಗೆ ಇವತ್ತು ಬೆಳಗ್ಗೆ ನೀರು ಬೇಕು, ಸಾಯಂಕಾಲ ಖಾಲಿ ಇರುತ್ತೆ, ಬೆಳಗ್ಗೆ ನೀರು ತುಂಬಿಸ್ತೀವಿ. ನೀರು ತುಂಬಿಸಿದ ತಕ್ಷಣ ಮತ್ತೆ ಅದು ಮಧ್ಯಾಹ್ನದೊಳಗಡೆ ಖಾಲಿ ಆಗುತ್ತೆ, ಏನೋ ಯೂಸ್ ಮಾಡ್ತಾ ಇರ್ತೀವಿ, ಖಾಲಿ ಆಗುತ್ತೆ. ಸೊ ಅದಾದಮೇಲೆ ನಾವೇನು ಮಾಡ್ತೀವಿ, ಮತ್ತೆ ನೀರು ತುಂಬಿಸ್ತೀವಿ. ನಾವು ಟ್ಯಾಂಕಿಗೆ ನೀರು ತುಂಬಿಸ್ತಾ ಇರ್ತೀವಿ ಹೊರತು ನಾವು ಬೋರ್ವೆಲ್ಗೆ ಯಾರೂ ರೀಚಾರ್ಜ್ ಮಾಡ್ತಾ ಇರಲ್ಲ, ಸರಿನಾ? ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ರೀಚಾರ್ಜು ಏನು ಮರುಪೂರ್ಣ ಅಂತ ನಾವು ಕರಿತೀವಿ, ಅಂತರ್ಜಲ ಮರುಪೂರ್ಣ ಅಂತ, ಅದನ್ನ ಯಾರು ಅಡಾಪ್ಟ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ಎಲ್ಲ ಪಂಪ್ ಮಾಡ್ತಾ ಇದ್ದಾರೋ ಹೊರತು ಯಾರು ಮರುಪೂರ್ಣ ಮಾಡ್ತಾ ಇಲ್ಲ. ಇದು ನಮಗೆ ಇಲ್ಲಿ ಮೇಜರ್ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಇದು ಫೀಲ್ ಆಗಿರೋದು, ಜನಗಳಿಗೆ ಇದು ಅನುಭವಕ್ಕೆ ಬಂದಿರೋದು. ಈಗ ಮೊದಲು ಇತ್ತು ಇದು, ಬಟ್ ಯಾರು ಅಷ್ಟು ಇದ್ರಾಗ ತಗೊಂಡಿರಲಿಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂಡಿರಲಿಲ್ಲ. ಬಟ್ ಈಗ ಜನಗಳಿಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಎಲ್ಲ ರೀಚಾರ್ಜ್ ಮಾಡಬೇಕು, ರೀಚಾರ್ಜ್ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು, ಮರುಪೂರ್ಣ ಟೆಕ್ನಿಕ್ಸ್ನ ಅಂತ ಒಂದು ಐಡಿಯಾ ಬಂದಿದೆ ಸರ್. ಸೊ ಇದನ್ನ ನಾವು ಬಳಸಿದ್ರೆ ಮುಂದಿನ ಪೀಳಿಗೆಗೆ ನೀರನ್ನ ಈಗೇನು ನಮಗೆ ಪ್ರಾಬ್ಲಮ್ ಆಗಿದೆ ಅದು
ಮುಂದಿನ ಪೀಳಿಗೆ ಅಷ್ಟು ತೊಂದರೆ ಆಗಲ್ಲ. ಈ ಒಂದು ಅಂತರ್ಜಲ ಮರುಪೂರಣನ ಬೇರೆ ಬೇರೆ ವಿಧಾನಗಳಿದೆ ಸರ್. ಒಂದು ಮಳೆ ನೀರಿನ ಕೊಯ್ಲು ಅಂತ ಕರಿತೀವಿ, ಮತ್ತೆ ಚೆಕ್ ಡ್ಯಾಮ್ಗಳು ಕಟ್ತಾ ಇದೀವಿ, ಮತ್ತೆ ಇಂಜೆಕ್ಷನ್ ವೆಲ್ ಅಂತ ಕರಿತೀವಿ. ಇಂಜೆಕ್ಷನ್ ವೆಲ್ ಅಂತಂದ್ರೆ ಏನು ಅಂತಂದ್ರೆ ನಾವೇನು ಬೋರ್ವೆಲ್ ಕೊರೆಸಿರ್ತೀವೋ ಸೊ ಅದೇ ಜಾಗಕ್ಕೆ ಈಗ ಸಿಮೆಂಟ್ ಬ್ಲಾಕ್ಗಳು ಬರುತ್ತೆ ರಿಂಗ್ಸು, ಸೊ ಅದನ್ನ ಅಲ್ಲಿ ಫಿಕ್ಸ್ ಮಾಡಿ ಈ ಕೇಸಿಂಗ್ ಏನು ಹಾಕಿಸ್ತಾ ಇದ್ರು ಅದನ್ನ ನಾವು ಪೋರಸ್ ಕೇಸಿಂಗ್ ಮಾಡಿಸ್ಬೇಕು. ಪೋರಸ್ ಕೇಸಿಂಗ್ ಅಂತ ಬರ್ತವೆ, ರಂಧ್ರಗಳು ಇರ್ತವೆ ಅದರಲ್ಲಿ. ಸೊ ಆ ರೀತಿ ಮಾಡಿ ಅದು ಸಿಮೆಂಟ್ ಬ್ಲಾಕ್ಗಳು ಏನಿರ್ತಾವೆ ಅದನ್ನ ಹಾಕಿ ಜೆಲ್ಲಿ, ಸ್ಯಾಂಡು ಮತ್ತೆ ಮರಳು ಇದ್ಲು ಒಂದು ಪ್ರೊಸೀಜರ್ ಇದೆ ಸರ್. ಆ ಪ್ರೊಸೀಜರ್ ಮುಖಾಂತರ ಅದು ಹಾಕಿ ನಾವು ಅಲ್ಲಿಗೆ ರೀಚಾರ್ಜ್ ಮಾಡಿದಾಗ ಡೈರೆಕ್ಟ್ ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ ಅದು. ಸೊ ಈ ಮೆಥಡ್ಗಳು ಇದಾವೆ, ಇಷ್ಟೆಲ್ಲ ಮೆಥಡ್ಗಳು ಇದಾವೆ, ಬಟ್ ಯಾರು ಅದನ್ನ ಉಪಯೋಗಿಸ್ಕೊತಾ ಇಲ್ಲ. ಈಗ ನೀರು ಮಳೆ ಈಗ ಕಡಿಮೆ ಆಗಿದೆ, ಈಗ ನಾವೆಲ್ಲ ರೀಚಾರ್ಜ್ ಮಾಡ್ತಾ ಇದ್ರೆ ಅಂತರ್ಜಲ ಮಟ್ಟ ಮೇಲಕ್ಕೆ ಬರುತ್ತೆ ಸರ್, ಅದು ಆಟೋಮೆಟಿಕ್ ಬರುತ್ತೆ. ಬಟ್ ಯಾರು ಇದನ್ನ ಅಡಾಪ್ಟ್ ಮಾಡ್ತಿಲ್ಲ. ಇತ್ತೀಚಿನ ದಿನಗಳು ಇದು ಇದನ್ನ ಫಾಲೋ ಮಾಡಿದ್ರೆ ಈ ಏನು ಮರುಪೂರ್ಣ ಅಂತ ಕರಿತೀವಿ, ಜಲ ಮರುಪೂರ್ಣ ಅಂತ, ಇದನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀರಿನ ಮಟ್ಟ ಮೇಲಕ್ಕೆ ಬಂದೇ ಬರುತ್ತೆ ಸರ್. ಇದನ್ನ ಜನಗಳು ಈಗಲಾರು ಅರ್ತ್ಕೊಂಡು ಅವ್ರವ್ರ ಏನು ಅವ್ರ ಜಮೀನಾಗ್ಲಿ ಅಥವಾ ಮನೆಗಳಾಗ್ಲಿ ಈ ಒಂದು ವಿಧಾನಗಳನ್ನ ಅಳವಡಿಸ್ಕೊಳ್ಳಿ ಅಂತ ನಾನೊಂದು ಮನವಿ ಮಾಡ್ಕೋತಾ ಇದ್ದೀನಿ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.